ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ. ಯೂಟ್ಯೂಬ್ ತರಗತಿಗಳಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ನನ್ನ ಹೆಸರು MBA ಉಮೇಶ್ ಬಾಬು, ಶ್ರೀ ಮರುಳಸಿದ್ದೇಶ್ವರ ಸ್ಮಾರಕ ನಾಗಸಮುದ್ರ ಶಿಖರಣ ಪ್ರೌಢಶಾಲೆ ಬೆಳ್ಳೆಕೆರೆ, ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ. ಇಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ. ವಿದ್ಯಾರ್ಥಿಗಳೇ, ನಾವು ಈ ದಿನ 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಇತಿಹಾಸ ವಿಭಾಗದಲ್ಲಿ ಬರುವಂತಹ ಅಧ್ಯಾಯವಾದಂತಹ 20ನೇ ಶತಮಾನದ ರಾಜಕೀಯ ಆಯಾಮ, ಈ ಅಧ್ಯಾಯವನ್ನ ಇಂದಿನ ದಿನ ಅಭ್ಯಾಸವನ್ನು ಮಾಡೋಣ. ಈ ಅಧ್ಯಾಯದಲ್ಲಿ ನಾವು ತಿಳಿದುಕೊಳ್ಳುವಂತಹ ವಿಷಯಗಳು: ಪ್ರಥಮ ಮಹಾಯುದ್ಧ, ಸರ್ವಾಧಿಕಾರಿಗಳ ಉದಯ, ಚೀನಾದ ಕ್ರಾಂತಿ, ಅಮೆರಿಕಾದ ಉದಯ, ರಷ್ಯಾ ಕ್ರಾಂತಿ, ಎರಡನೇ ಮಹಾಯುದ್ಧ ಮತ್ತು ಶೀತಲ ಸಮರ. ಈ ವಿಷಯಗಳನ್ನ ಇಂದಿನ ಅಭ್ಯಾಸದಲ್ಲಿ ಅಧ್ಯಯನವನ್ನ ಮಾಡ್ತಾರೆ. ವಿದ್ಯಾರ್ಥಿಗಳು, ಮೊದಲನೇದಾಗಿ ಪ್ರಥಮ ಮಹಾಯುದ್ಧ. ಮೊದಲನೇ ಮಹಾಯುದ್ಧ ಶಾಲಿವಾಹನ ಶಿಕೆ 1914ರಿಂದ 1918ರವರೆಗೆ ನಡೆಯಿತು. ಈ ಯುದ್ಧದ ಹಿನ್ನೆಲೆ, ಯುದ್ಧಕ್ಕೆ ಕಾರಣಗಳು, ಯುದ್ಧದಲ್ಲಿ ಪಾಲ್ಗೊಂಡಂತಹ ರಾಷ್ಟ್ರಗಳು, ಯುದ್ಧದಲ್ಲಿ ಗೆದ್ದಂತಹ ರಾಷ್ಟ್ರಗಳಾವು, ಸ್ವತಂತ್ರ ರಾಷ್ಟ್ರಗಳಾವು ಅನ್ನೋದನ್ನ ತಿಳ್ಕೊಳ್ಳೋಣ. ಮಕ್ಕಳೇ, 1914ಕ್ಕೂ ಹಿಂದೆ ಯುರೋಪಿನ ಪ್ರಬಲ ರಾಷ್ಟ್ರಗಳಾದಂತಹ ಬ್ರಿಟನ್, ಜರ್ಮನಿ, ಫ್ರಾನ್ಸ್, ಇಟಲಿ, ಆಸ್ಟ್ರೋ ಹಂಗೇರಿಯನ್ ಸಾಮ್ರಾಜ್ಯ ಮತ್ತು ರಷ್ಯಾ ವಸಾಹತುಗಳ ಮೇಲೆ ಹಿಡಿತವನ್ನು ಸಾಧಿಸುವ ಕಾರಣಕ್ಕಾಗಿ ನಿರಂತರವಾದಂತಹ ಸಂಘರ್ಷದಲ್ಲಿದ್ದು, ಕೈಗಾರಿಕಾ ಕ್ರಾಂತಿ ಮತ್ತು ನೂತನ ಆವಿಷ್ಕಾರಗಳು ಯುರೋಪಿನ ದೇಶಗಳಲ್ಲಿ ತೀವ್ರವಾದಂತಹ ಪೈಪೋಟಿಯನ್ನ ಸೃಷ್ಟಿ ಮಾಡಿದೆ. ಭಾರತವನ್ನು ಒಳಗೊಂಡಂತೆ ಜಗತ್ತಿನ 106 ದೇಶಗಳ ಮಾರುಕಟ್ಟೆಯನ್ನ ಮತ್ತು ಅಲ್ಲಿನ ಸಂಪನ್ಮೂಲಗಳನ್ನ ಕಬಳಿಸಬೇಕು ಅನ್ನುವಂತಹ ದುರಾಲೋಚನೆಯನ್ನು ಈ ರಾಷ್ಟ್ರಗಳು ಮಾಡಿದವು. ಯುರೋಪಿಯನ್ ದೇಶಗಳು ವಸಾಹತುವಿನ ಸಂಚನ್ನ ರೂಪಿಸಿದವು. ಈ ಪ್ರಕ್ರಿಯೆಯಲ್ಲಿ ಉಂಟಾದಂತಹ ಸಂಕೀರ್ಣ ಒಪ್ಪಂದಗಳು ಭೌಗೋಳಿಕ ಗಡಿಗಳ ಸಮಸ್ಯೆಗಳನ್ನ ಜ್ವಲಂತಗೊಳಿಸಿದವು. ಇದು ಯುರೋಪಿನ ಬಲಾಢ್ಯ ದೇಶಗಳ ನಡುವಿನ ಶಕ್ತಿ ಸಮತೋಲನವನ್ನ ಏರುಪೇರು ಮಾಡುತ್ತಿತ್ತು. ಇದರಿಂದಾಗಿ ಪ್ರತಿಯೊಂದು ಬಲಾಢ್ಯ ರಾಷ್ಟ್ರವು ಅತಿಯಾದಂತಹ ಮಿಲಿಟರೀಕರಣವನ್ನ ಮಾಡಿತು. ಅನೇಕ ಮೈತ್ರಿಕೂಟಗಳು ಏರ್ಪಟ್ಟು ಅತಿಯಾದ ರಾಷ್ಟ್ರೀಯತೆಯು ಅಲ್ಲಲ್ಲಿ ಬೆಳೆಯಿತು. ಸಾಮ್ರಾಜ್ಯವಾದದ ನೀತಿಗಳು ಬಲಗೊಂಡವು. ಮೊದಲ ಮಹಾಯುದ್ಧವು ಈ ದೇಶಗಳನ್ನ 2 ವಿರುದ್ಧ ಬಣಗಳನ್ನಾಗಿ ವಿಭಜಿಸಿತು. ಯಾವುವು ಆ ದೇಶಗಳು? ಬ್ರಿಟನ್, ಫ್ರಾನ್ಸ್ ಮತ್ತು ರಷ್ಯಾ. ಈ 3 ರಾಷ್ಟ್ರಗಳು ಸೇರಿ ಕದನ ಬಾಂಧವ್ಯತ್ರಯ ಅನ್ನುವಂತಹ ಒಪ್ಪಂದವನ್ನು ಮಾಡಿಕೊಂಡು, ಕದನ ಬಾಂಧವ್ಯತ್ರಯ ಅಂತ ಹೇಳಿ ಬ್ರಿಟನ್, ಫ್ರಾನ್ಸ್, ರಷ್ಯಾ ಇವು 3 ರಾಷ್ಟ್ರಗಳು ಒಪ್ಪಂದವನ್ನ ಮಾಡಿಕೊಂಡು, ಜರ್ಮನಿ, ಆಸ್ಟ್ರಿಯಾ, ಹಂಗೇರಿ ಮತ್ತು ಇಟಲಿ ಇವು ಕದನ ಸೌಹಾರ್ದತ್ರಯ ಅನ್ನುವಂತಹ ಮೈತ್ರಿಕೂಟಗಳನ್ನ ರಚಿಸಿಕೊಂಡು, ಸ್ವಲ್ಪ ಕಾಲದಲ್ಲಿಯೇ ಇಟಲಿ ವಿರೋಧಿ ಬಣಕ್ಕೆ ಸೇರ್ಪಡೆಗೊಳ್ಳಿತು. ಯುದ್ಧ ಬೆಳೆದಂತೆಲ್ಲ ಗುಂಪುಗಳಲ್ಲಿ ಬದಲಾವಣೆಗಳಾಗತೊಡಗಿವೆ. ಮೊದಲನೇ ಮಹಾಯುದ್ಧ ಮಕ್ಕಳೇ, ನಾನಾಗಲೇ ಹೇಳಿದಂತೆ 1914ರಿಂದ 1918ರವರೆಗೆ ನಡೆದಿತ್ತು. ಯುದ್ಧ ಪ್ರಾರಂಭವಾಗುವುದಕ್ಕೆ ತಕ್ಷಣದ ಕಾರಣವೇನೆಂತಂದ್ರೆ, ಜುಲೈ 28ನೇ ತಾರೀಕು ಆಸ್ಟ್ರಿಯಾದ ರಾಜಕುಮಾರ ಆರ್ಚ್ ಡ್ಯೂಕ್ ಫ್ರಾನ್ಸಿಸ್ ಫರ್ಡಿನಾಂಡ್ ಈತನ ಹತ್ಯೆಯಾಗುತ್ತೆ. ಈ ಘಟನೆಯು ಆಸ್ಟ್ರಿಯಾ ಮತ್ತೆ ಸರ್ಬಿಯಾ ದೇಶಗಳ ನಡುವೆ ತಕ್ಷಣವೇ ಬಿಕ್ಕಟ್ಟನ್ನ ಸೃಷ್ಟಿ ಮಾಡಿತು. ಯುದ್ಧದ ಪ್ರಾರಂಭದಲ್ಲಿ ಅಮೆರಿಕ ತಟಸ್ಥವಾಗಿತ್ತು. ರಷ್ಯಾ ಜರ್ಮನಿಯ ವಿರುದ್ಧವಾಗಿತ್ತು. ಯುದ್ಧದ ಕೊನೆಯ ಹಂತ ತಲುಪುವಾಗ ಪರಿಸ್ಥಿತಿ ಬದಲಾವಣೆ ಆಯಿತು. ಅಮೆರಿಕ, ಬ್ರಿಟನ್ ಮತ್ತು ಫ್ರಾನ್ಸ್
ಜೊತೆ ಸೇರಿಕೊಂಡು ನವೆಂಬರ್ 1917ರಲ್ಲಿ ರಷ್ಯಾದಲ್ಲಿ ಸಮಾಜವಾದಿ ಕ್ರಾಂತಿ ಸಂಭವಿಸಿ ಜರ್ಮನಿಯೊಂದಿಗೆ ಯುದ್ಧ ನಿಲುಗಡೆ ಒಪ್ಪಂದವನ್ನ ಮಾಡಿಕೊಂಡು ಯುದ್ಧದಿಂದ ಹಿಂದೆ ಸರಿಯಿತು ರಷ್ಯಾ. ನಂತರ ಮೈತ್ರಿ ಬಣದ ದಾಳಿಗಳಿಂದ ಜರ್ಜರಿತವಾದಂಥ ಜರ್ಮನಿ ಯುದ್ಧವನ್ನ ಮುಂದುವರಿಸಲಾಗದೆ ಸೋಲನ್ನು ಒಪ್ಪಿಕೊಂಡಿತು. ನಂತರ ಮೈತ್ರಿಕೂಟವು 1919ರಲ್ಲಿ ವಿಶೇಷವಾಗಿ ಜರ್ಮನಿಗೆ ಅವಮಾನಕರವಾದಂತಹ ವರ್ಸೇಲ್ಸ್ ಒಪ್ಪಂದಕ್ಕೆ ಸಹಿಯನ್ನ ಹಾಕಿಸಿತು. ವರ್ಸೇಲ್ಸ್ ಒಪ್ಪಂದ 1919 ಜರ್ಮನಿ ಇದಕ್ಕೆ ಸಹಿಯನ್ನ ಹಾಕಿತು. ಆಸ್ಟ್ರೋ ಹಂಗೇರಿ ಮತ್ತು ಆಟೋಮನ್ ರಾಜ್ಯಗಳು ತಮ್ಮ ಅಸ್ತಿತ್ವವನ್ನ ಕಳ್ಕೊಂಡು ಜರ್ಮನಿ ತನ್ನ ಹೆಚ್ಚಿನ ಪ್ರದೇಶಗಳನ್ನ ಕಳೆದುಕೊಳ್ತು. ಯುರೋಪಿನ ಭೂಪಟವೇ ಬದಲಾಗಿ ಹೋಯಿತು. ಈ ಒಂದು ಯುದ್ಧದಿಂದ ಹಲವಾರು ಸಣ್ಣ ಪುಟ್ಟ ರಾಷ್ಟ್ರಗಳು ಅಸ್ತಿತ್ವಕ್ಕೆ ಬಂದವು. ಮುಂದಿನ ದಿನಗಳಲ್ಲಿ ಸಂಭವನೀಯ ಯುದ್ಧಗಳನ್ನು ತಡೆಯುವ ದೃಷ್ಟಿಯಿಂದ ರಾಷ್ಟ್ರ ಸಂಘ ಅಥವಾ ಲೀಗ್ ಆಫ್ ನೇಷನ್ಸ್ ಇದು 1919ರಲ್ಲಿ ರಚನೆ ಆಯಿತು. ರಾಷ್ಟ್ರಗಳ ಸಂಘ ಇದರ ಉದ್ದೇಶ ಮುಂದೆ ಈ ಮೊದಲನೇ ಮಹಾಯುದ್ಧದಂತಹ ಘೋರ ಯುದ್ಧಗಳಾಗದಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತಹ ಯುದ್ಧಗಳನ್ನ ತಡೆಗಟ್ಟುವುದು, ರಾಷ್ಟ್ರಗಳ ನಡುವೆ ಶಾಂತಿ, ಸುವ್ಯವಸ್ಥೆ, ಸಹೋದರತ್ವ, ಸಹಬಾಳ್ವೆಯನ್ನ ಸ್ಥಾಪಿಸುವ ಉದ್ದೇಶದಿಂದ ಸಮಸ್ಯೆಗಳನ್ನ ಶಾಂತಿಯುತ ಪರಿಹಾರದ ಮೂಲಕ ಬಗೆಹರಿಸಿಕೊಳ್ಳುವ ಉದ್ದೇಶದಿಂದ ಈ ಒಂದು ರಾಷ್ಟ್ರಗಳ ಸಂಘವನ್ನ ಮೊದಲನೇ ಮಹಾಯುದ್ಧದ ನಂತರ 1919ರಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾರೆ. ಸೋತ ರಾಷ್ಟ್ರಗಳೊಳಗೆ ಬೆಳೆದ ಅವಮಾನಕರವಾದಂತಹ ಭಾವನೆಗಳು ಅಗ್ರ ರಾಷ್ಟ್ರೀಯತೆಗೆ ಕಾರಣವಾಯಿತು. ಜರ್ಮನಿಯ ಮೇಲೆ ಏರಲಾದಂತಹ ಯುದ್ಧ ನಷ್ಟ ಪರಿಹಾರ ಮತ್ತೆ ಇತರ ತೀರ್ಮಾನಗಳು ಅಲ್ಲಿನ ಜನರ ಮೇಲೆ ಪರಿಣಾಮವನ್ನು ಬೀರಿತು. ನಿರುದ್ಯೋಗ, ಬಡತನ, ಬೆಳವಣಿಗೆಯ ಕುಸಿತದಿಂದ ಉಂಟಾದಂತಹ ಅತೃಪ್ತಿಯನ್ನ ಜರ್ಮನ್ ಕೈಗಾರಿಕೋದ್ಯಮಿಗಳು ತಮ್ಮ ಲಾಭಕ್ಕಾಗಿ ಬಳಸಿಕೊಂಡರು. ಎರಡನೇ ಪ್ರಪಂಚ ಯುದ್ಧಕ್ಕೆ ಕಾರಣವಾದಂತಹ ಹಿಟ್ಲರ್ನಂತಹ ಸರ್ವಾಧಿಕಾರಿಯ ಬೆಳವಣಿಗೆಗೆ ಇದು ಸಹಾಯವನ್ನು ಮಾಡಿತು. ಬ್ರಿಟನ್, ಫ್ರಾನ್ಸ್, ಜರ್ಮನಿ ಮತ್ತೆ ಅಮೆರಿಕಾದ ಶಸ್ತ್ರಾಸ್ತ್ರ ತಯಾರಿಸುವ ವ್ಯಾಪಾರಸ್ಥರು ಅಪಾರ ಪ್ರಮಾಣದಲ್ಲಿ ಲಾಭವನ್ನ ಮಾಡಿದರು. ನಂತರ ರಷ್ಯಾದ ಕ್ರಾಂತಿ. ರಷ್ಯಾ ಜಗತ್ತಿನ ಉಳಿದ ಎಲ್ಲಾ ದೇಶಗಳಿಗಿಂತಲೂ ವಿಸ್ತೀರ್ಣದಲ್ಲಿ ದೊಡ್ಡದು. 19ನೇ ಶತಮಾನದಲ್ಲಿ ರಷ್ಯಾವನ್ನ ಜಾರ್ ದೊರೆಗಳು ಆಳ್ವಿಕೆಯನ್ನು ಮಾಡ್ತಿದ್ರು. ಅವರು ತಮ್ಮ ಕೆಳಗಿದ್ದ ಕುಲೀನರು, ಜಮೀನ್ದಾರರು, ರೈತರನ್ನ ಮತ್ತು ಬಡವರನ್ನ ತೀವ್ರವಾಗಿ ಶೋಷಿಸುತ್ತಿದ್ರು. ಸಣ್ಣದಾಗಿ ಬೆಳೆಯುತ್ತಿದ್ದ ಬಂಡವಾಳದಾರರು, ಕಾರ್ಮಿಕರನ್ನ ಮತ್ತು ಇತರರನ್ನ ಶೋಷಣೆಯನ್ನು ಮಾಡ್ತಿದ್ರು. ಜಾರ್ ಚಕ್ರವರ್ತಿಗಳ ಆಳ್ವಿಕೆಯಿಂದ ಜನರು ತುಂಬಾ ಬೇಸತ್ತಿದ್ರು. ಜಾರ್ ಶಾಹಿಯನ್ನ ರಾಷ್ಟ್ರೀಯತೆಗಳ ಜೈಲು ಅಂತ ಕರೆಯಲಾಗ್ತಿತ್ತು. 1905ರಲ್ಲಿ ಜಪಾನ್ನಂತಹ ಪುಟ್ಟ ದೇಶ ಬೃಹದಾದಂಥ ರಷ್ಯಾವನ್ನ ಸೋಲಿಸಿದ್ದು ದೇಶದೊಳಗೆ ಜಾರ್ ದೊರೆಗಳ ವಿರುದ್ಧ ವ್ಯಾಪಕವಾದಂತಹ ಪ್ರತಿರೋಧವನ್ನ ಎಬ್ಬಿಸಿತು. ಇದರಿಂದಾಗಿ ಅನೇಕ ದಂಗೆಗಳು ನಡೆದು ಕಾರ್ಮಿಕರು ಸಾರ್ವತ್ರಿಕ ಮುಷ್ಕರಕ್ಕೆ ಕರೆಯನ್ನು ನೀಡಿದರು. ಜಾರ್ನ ಸೈನ್ಯ ನಿರ್ದಯವಾಗಿ ಈ ಒಂದು ದಂಗೆಗಳನ್ನು ಹತ್ತಿತ್ತು. ಇದರ ಅನುಭವದಲ್ಲಿ ಮುಂದೆ ವ್ಲಾಡಿಮಿರ್ ಇಲಿಚ್ ಲೆನಿನ್ ರೈತರು ಮತ್ತು
ಕಾರ್ಮಿಕರಿಗೆ ಕ್ರಾಂತಿಕಾರಿ ಮಾರ್ಗದರ್ಶನವನ್ನ ನೀಡಿದರು. ಇದರಿಂದಾಗಿ ದುಡಿಯುವ ಜನ ಹೋರಾಟಗಳಲ್ಲಿ ಹೆಚ್ಚು ತಮ್ಮನ್ನ ತೊಡಗಿಸಿಕೊಂಡರು. ಇದೇ ಸಂದರ್ಭದಲ್ಲಿ ಲೆನಿನ್ ದೇಶಭ್ರಷ್ಟನಾಗಿದ್ದನು. ಮುಷ್ಕರಗಳ ತೀವ್ರತೆ ಹೆಚ್ಚಾಗಿ ರಷ್ಯಾದ ಕೊನೆಯ ದೊರೆ ಎರಡನೆಯ ನಿಕೋಲ್ಸನ್ ದೇಶ ತ್ಯಜಿಸಿ ಓಡಿ ಹೋದ. ಇದನ್ನೇ 1917ರ ಫೆಬ್ರವರಿ ಕ್ರಾಂತಿ ಅಂತ ಹೇಳ್ತಾರೆ. 1917ರ ಫೆಬ್ರವರಿ ಕ್ರಾಂತಿ ಅಂತೇಳಿ ಕರಿತೀವಿ. ಅಧಿಕಾರವನ್ನ ಉದಾರವಾದಿಗಳಾದಂತಹ ಮ್ಯಾನ್ವಿಕ್ ಪಡ್ಕೊಂಡ್ರು. ಇವರು ರಷ್ಯಾವನ್ನ ಪ್ರಜಾಪ್ರಭುತ್ವ ಗಣರಾಜ್ಯವೊಂದು ಘೋಷಣೆಯನ್ನು ಮಾಡಿದರು. ಈ ಕಾಲಕ್ಕಾಗಲೇ ದೇಶಭ್ರಷ್ಟರಾಗಿದ್ದಂಥ ಲೆನಿನ್ ವಾಪಸ್ ರಷ್ಯಾಗೆ ಬಂದ. ಜನರಿಗೆ ಸರಳವಾದಂತಹ ಶಾಂತಿ, ಆಹಾರ, ಭೂಮಿ ಎಂಬ ಜನಪರ ಘೋಷಣೆಗಳನ್ನ ನೀಡಿದರು. ಅದಕ್ಕೆ ಕಾರ್ಮಿಕರು ಮತ್ತೆ ಗ್ರಾಮೀಣ ಬಡವರು ವ್ಯಾಪಕವಾಗಿ ಸ್ಪಂದಿಸಿದರು. ದುಡಿಮೆಗಾರರ ಪಕ್ಷದವರಾದಂತಹ ಮ್ಯಾನ್ವಿಕ್ರ ನೇತೃತ್ವದಲ್ಲಿ 1917ರ ಅಕ್ಟೋಬರ್ನಲ್ಲಿ ಕ್ರಾಂತಿ ಸಂಭವಿಸಿತು. ಲೆನಿನ್ ಕ್ರಾಂತಿ ಪಡೆಯನ್ನು ಸೇರಿ ಅಕ್ಟೋಬರ್ 7ರಂದು ರಷ್ಯಾವನ್ನ ಸಮಾಜವಾದಿ ಗಣರಾಜ್ಯ ಅಂತೇಳಿ ಘೋಷಣೆಯನ್ನು ಮಾಡಿದರು. ಇದನ್ನೇ ರಷ್ಯಾದ ಅಕ್ಟೋಬರ್ ಕ್ರಾಂತಿ ಅಂತೇಳಿ ಕರೀತಾರೆ. ಲೆನಿನ್ ರಷ್ಯನ್ ಸರ್ಕಾರದ ಅಧ್ಯಕ್ಷರಾದ. ಲೆನಿನ್ ರಷ್ಯಾದ ಅಧ್ಯಕ್ಷನಾದ ಕೂಡಲೇ ಎಲ್ಲ ಭೂಮಿ ರೈತರಿಗೆ ಸೇರಿದ್ದು ಎಂದು ಘೋಷಣೆಯನ್ನು ಮಾಡಿದ. ಎಲ್ಲ ರಷ್ಯನ್ನರಿಗೂ ಸಹ ಉಚಿತವಾದ ಶಿಕ್ಷಣ, ಕ್ರೀಡೆ, ಆರೋಗ್ಯ, ವಸತಿ ನೀಡುವಂತಹ ಆರ್ಥಿಕ ಮತ್ತು ರಾಜಕೀಯ ನೀತಿಗಳನ್ನ ಈತ ರಷ್ಯಾದಲ್ಲಿ ಜಾರಿಗೆ ತಂದ. ಕಾರ್ಲ್ ಮಾರ್ಕ್ಸ್ನಂತಹ ವೈಜ್ಞಾನಿಕ ಸಮಾಜವಾದದ ಚಿಂತನೆಯನ್ನ ಪ್ರಾಯೋಗಿಕವಾಗಿ ಮೊದಲ ಬಾರಿಗೆ ಜಾರಿ ಮಾಡಿದ್ದು ಲೆನಿನ್. ಇದು ಮನುಕುಲದ ಇತಿಹಾಸದಲ್ಲಿ ಕಂಡರಿಯದ ಸಾಮಾಜಿಕ ಪದ್ಧತಿಯಾಗಿತ್ತು. 1924ರಲ್ಲಿ ಲೆನಿನ್ ಇದನ್ನು ದೇಶ ಬೆಳೆಸುವ ಹಂತದಲ್ಲಿ ನಿಧನರಾಗ್ತಾರೆ. ನಂತರ ರಷ್ಯಾದ ಅಧ್ಯಕ್ಷರಾಗಿ ಜೋಸೆಫ್ ಸ್ಟಾಲಿನ್ ರಷ್ಯಾವನ್ನ ಅಮೆರಿಕಕ್ಕೆ ಸವಾಲಾಗುವಂತೆ ನಿರ್ಮಾಣ ಮಾಡುವಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದರು. ಈತ ಜಾರಿಗೊಳಿಸಿದಂತಹ ಪಂಚವಾರ್ಷಿಕ ಯೋಜನೆಗಳು ರಷ್ಯಾದ ಅಭಿವೃದ್ಧಿಯ ಪಥವನ್ನೇ ಬದಲಾಯಿಸಿದವು. ರಷ್ಯಾ ಬಾಹ್ಯಾಕಾಶ ವಿಜ್ಞಾನದಲ್ಲಿ ವಿಶ್ವದ ಮೊದಲ ಮಾನವ ಸಹಿತ ಉಪಗ್ರಹವನ್ನ ಉಡಾವಣೆ ಮಾಡಿತು. ಯೂರಿ ಗಾಗರಿನ್ ಜಗತ್ತಿನ ಮೊದಲ ಗಗನಯಾತ್ರಿಯಾದ. ಎರಡನೇ ಮಹಾಯುದ್ಧದ ನಂತರ ರಷ್ಯಾ ಸಮಾಜವಾದಿ ದೇಶಗಳ ಬಣದ ನಾಯಕತ್ವವನ್ನು ವಹಿಸಿತು. ಏಷ್ಯಾ, ಆಫ್ರಿಕಾ ಮತ್ತು ದಕ್ಷಿಣ ಅಮೆರಿಕಾದ ದೇಶಗಳ ವಿಮೋಚನಾ ಹೋರಾಟಗಳಿಗೆ ರಷ್ಯಾ ಬೆಂಬಲವನ್ನು ನೀಡಿತು. ರಷ್ಯಾವನ್ನ ಬಲಿಷ್ಠ ದೇಶವನ್ನಾಗಿಸುವ ಪ್ರಕ್ರಿಯೆಯಲ್ಲಿ ಸ್ಟಾಲಿನ್ ಹಲವಾರು ತಪ್ಪುಗಳನ್ನು ಸಹ ಎಸಗಿದ. ಸಮಾಜವಾದಿ ಪ್ರಜಾಪ್ರಭುತ್ವಗಳನ್ನ ಗಟ್ಟಿಗೊಳಿಸುವ ಕೆಲವು ಸಮರ್ಪಕವಾಗಿ ಆಗಲಿಲ್ಲ. ಪರಿಣಾಮವಾಗಿ ಕ್ರಾಂತಿಗೆ ವಿರುದ್ಧವಾದಂತಹ ಶಕ್ತಿಗಳು ಪ್ರಬಲವಾಗುತ್ತಾ ಬಂದವು. 1985ರಲ್ಲಿ ಗ್ಲಾಸ್ನೋಸ್ಟ್ ಮತ್ತೆ 1987ರಲ್ಲಿ ಪೆರಿಸ್ಟ್ರೋಯಿಕಾ ಎಂಬ ಹೆಸರಿನಲ್ಲಿ ಸುಧಾರಣೆಗಳನ್ನು ಅಂದಿನ ಸೋವಿಯತ್ ಒಕ್ಕೂಟದ ಅಧ್ಯಕ್ಷರಾದ ಗೋರ್ಬಚೇವ್ ಜಾರಿ ಮಾಡಿದರು. ನಂತರ ರಷ್ಯಾದಲ್ಲಿ ಸಮಾಜವಾದಿ ವ್ಯವಸ್ಥೆ ಕುಸಿದು ಸೋವಿಯತ್ ಒಕ್ಕೂಟ ವಿಘಟನೆಯಾಯಿತು. ಈ ರೀತಿಯಾಗಿ ರಷ್ಯಾವನ್ನ ಮೊದಲನೇ ಮಹಾಯುದ್ಧದ ನಂತರ
ಪ್ರಬಲ ರಾಷ್ಟ್ರವನ್ನಾಗಿ ಮಾಡುವಲ್ಲಿ ಸ್ಟಾಲಿನ್ ಮತ್ತೆ ಲೆನಿನ್ ಇವರ ಪಾತ್ರ ತುಂಬಾ ಮಹತ್ವವಾದಂಥದ್ದು. ಈ ರೀತಿಯಾಗಿ ರಷ್ಯಾ ವಿಶ್ವದ ಬಲಿಷ್ಠ ರಾಷ್ಟ್ರಗಳ ಪಟ್ಟಿಯಲ್ಲಿ ಸೇರಿಕೊಳ್ತು ಪ್ರಬಲ ಮತ್ತು ಪ್ರಮುಖವಾದಂತಹ ಶಕ್ತಿ ಬಣವಾಗಿ ರೂಪುಗೊಂಡಿತು. ನಂತರ ಸರ್ವಾಧಿಕಾರಿಗಳ ಉದಯ. ಯಾರು ಸರ್ವಾಧಿಕಾರಿಗಳ ಉದಯಕ್ಕೆ ಕಾರಣವೇನು? ಸರ್ವಾಧಿಕಾರಿಗಳಲ್ಲಿ ಮೊದಲನೆಯವರು ಹಿಟ್ಲರ್. ಮೊದಲ ಮಹಾಯುದ್ಧದ ನಂತರ ಉಂಟಾದಂತಹ ಪರಿಸ್ಥಿತಿಯು ಜರ್ಮನಿಯಲ್ಲಿ ಹಿಟ್ಲರ್ ಮತ್ತು ಇಟಲಿಯಲ್ಲಿ ಮುಸೋಲಿನಿಯ ಸರ್ವಾಧಿಕಾರಿಗಳನ್ನ ಅಸ್ತಿತ್ವಕ್ಕೆ ತಂತು. ಹಿಟ್ಲರ್ ಜರ್ಮನಿಯ ಚಾನ್ಸಲರ್ ಆಗಿ, ನಂತರ ಅಧ್ಯಕ್ಷ ಹಿಂಡೆನ್ಬರ್ಗ್ ನಿಧನದ ನಂತರ ಸರ್ವಾಧಿಕಾರಿಯಾದ. ಹಿಟ್ಲರ್ ಫ್ಯೂರರ್ ಎನ್ನುವಂತಹ ಬಿರುದನ್ನು ಗಳಿಸಿದ. ಹಿಟ್ಲರ್ ಪ್ರಾಬಲ್ಯ ಪಡೆಯುವುದರ ವೇಳೆಗೆ ಜರ್ಮನಿಯಲ್ಲಿ ಕಮ್ಯುನಿಸ್ಟರು ಮತ್ತು ಸೋಸಿಯಲಿಸ್ಟರು ಬಲಿಷ್ಠರಾಗಿದ್ದರು. ಈ ಹಿನ್ನೆಲೆಯಲ್ಲಿ ಜರ್ಮನ್ ಉದ್ಯಮಿಗಳ ಸಂಪೂರ್ಣ ಸಹಾಯವನ್ನ ಪಡೆದ ಹಿಟ್ಲರ್ ಇವರನ್ನ ದಮನ ಮಾಡಿದ. ಕಾರ್ಮಿಕ ಸಂಘಗಳನ್ನ ರದ್ದುಗೊಳಿಸಿದ, ರಾಜಕೀಯ ಪಕ್ಷಗಳನ್ನ ನಿಷೇಧಿಸಿದ. ನಾಜಿ ಪಕ್ಷ ಏಕೈಕ ರಾಜಕೀಯ ಪಕ್ಷವೆಂದು ಜರ್ಮನಿಯಲ್ಲಿ ಘೋಷಣೆಯನ್ನು ಮಾಡಿದ. ಯಹೂದಿಗಳು ಜಗತ್ತನ್ನ ನಿಯಂತ್ರಿಸುತ್ತಾರೆಂಬ ಭಯ ಮತ್ತೆ ಊಹಾತ್ಮಕವಾದಂತಹ ವಿಚಾರಗಳನ್ನ ಬಿತ್ತಿ ಜನರನ್ನ ಭೀತಿಗೊಳಪಡಿಸಿದ. ಜಗತ್ತಿನಲ್ಲಿ ಜರ್ಮನ್ ಆರ್ಯ ಜನಾಂಗವೇ ಶ್ರೇಷ್ಠವೆಂಬ ಜನಾಂಗವಾದವನ್ನ ಮುಂದಿಟ್ಟ ಈತ ಪ್ರಬಲವಾಗಿ ಅದನ್ನ ಬೆಳೆಸುವಲ್ಲಿ ಯಶಸ್ವಿಯಾದ. ಇವೆಲ್ಲವನ್ನ ಮಾಡಲು ಹಿಟ್ಲರ್ ಅನುಸರಿಸಿದ್ದುದು ನಾಜಿವಾದ. ಇದರ ಸಾರಾಂಶ ಏನು? ನಾಜಿವಾದದ ಸಾರಾಂಶ ಏನು ಅನ್ನೋದಂದ್ರೆ, ಹಿಟ್ಲರ್ ಅನುಸರಿಸಿದಂತ ಈ ಒಂದು ನಾಜಿವಾದ ಜಗತ್ತಿನಲ್ಲಿ ಶ್ರೇಷ್ಠವಾದಂತಹ ಜನಾಂಗವೆಂದರೆ ಅದು ಕೇವಲ ಆರ್ಯ ಜರ್ಮನ್ ಜನಾಂಗ. ಜಗತ್ತನ್ನ ಆಳ್ವಿಕೆ ಮಾಡಲು ಕೇವಲ ಜರ್ಮನ್ನರು ಮಾತ್ರ ಯೋಗ್ಯರು. ಉಳಿದ ಜನಾಂಗಗಳು ಕೇವಲ ಜರ್ಮನ್ನರ ಆಳ್ವಿಕೆಯನ್ನ ಆಳಿಸಿಕೊಳ್ಳಲಿಕ್ಕೆ ಒಪ್ಪಿಕೊಳ್ಳಲು ಮಾತ್ರ ಯೋಗ್ಯರು. ಜರ್ಮನ್ನರ ಎಲ್ಲಾ ಸಮಸ್ಯೆಗಳಿಗೂ ಯಹೂದಿಗಳೇ ಕಾರಣ. ಇವರ ಜೊತೆಗೆ ಕಮ್ಯುನಿಸ್ಟರು, ಕ್ಯಾಥೋಲಿಕರು, ಸೋಸಿಯಲಿಸ್ಟರು ಕೂಡ ಕಾರಣ. ಇವರು ಬದುಕಲು ಯೋಗ್ಯರಲ್ಲ. ಈ ರೀತಿಯಾಗಿ ರೂಪುಗೊಂಡ ಉಗ್ರ ರಾಷ್ಟ್ರೀಯವಾದವು ಅತ್ಯಂತ ಅಮಾನುಷವಾಗಿ ಜಾರಿಗೆ ಬಂತು. ಜನಾಂಗೀಯ ದ್ವೇಷವನ್ನ ಪ್ರಸಾರ ಮಾಡಲು ಗೋಬೆಲ್ಸ್ ಎಂಬ ವಿಶೇಷವಾದಂತಹ ಮಂತ್ರಿಯನ್ನ ನೇಮಕ ಮಾಡಿದ್ದ. ಗಲಭೆಗಳನ್ನು ಮಾಡಿ ಜನರಲ್ಲಿ ಭೀತಿಯನ್ನ ಹೆಚ್ಚಿಸಲು ಬೂದು ಅಂಗಿದಳ ಎಂಬ ಕ್ರೌರ್ಯ ಪಡೆಯನ್ನ ರಚಿಸಿದ್ದ. ಈ ನಿಟ್ಟಿನಲ್ಲಿ ಹಿಟ್ಲರ್ ನಡೆಸಿದ ಸಾಮೂಹಿಕ ಕೊಲೆಗಳು ಮತ್ತು ನರಮೇಧಗಳು ಚರಿತ್ರೆಯಲ್ಲಿ ಅತ್ಯಂತ ಕುಖ್ಯಾತಿಯನ್ನು ಪಡೆದಿದೆ. ಒಂದು ಅಂದಾಜಿನ ಪ್ರಕಾರ ಸುಮಾರು 6 ಮಿಲಿಯನ್ ಯಹೂದಿಗಳು, ಕೋಟಿಗೂ ಹೆಚ್ಚು ಇತರೆ ಜನರನ್ನ ಕೊಲ್ಲಿಸಿದ. ಇವನ ಸಾಮೂಹಿಕ ಕಗ್ಗೊಲೆಗಳನ್ನ ಹೋಲೋಕಾಸ್ಟ್ ಎಂದು ಕರೆಯಲಾಗಿದೆ. 1935ರಲ್ಲಿ ನ್ಯೂರೆಂಬರ್ಗ್ ಕಾನೂನುಗಳನ್ನ ಹಿಟ್ಲರ್ ಜಾರಿಗೊಳಿಸಿದ. ಊಟ, ನೀರು ಯಾವುದನ್ನೂ ಸಹ ನೀಡದೆ ಗುಲಾಮರ ರೀತಿಯಲ್ಲಿ ಅವರನ್ನ ದುಡಿಸಿಕೊಳ್ಳುವ ಕಾನ್ಸಂಟ್ರೇಷನ್ ಕ್ಯಾಂಪ್ಸ್ ಎಂಬ ಗುಂಪುಗಳನ್ನು ಸ್ಥಾಪಿಸಿ ಗಾಳಿ ಬೆಳಕಿಲ್ಲದಂತಹ
ಗ್ಯಾಸ್ ಚೇಂಬರ್ಗಳಲ್ಲಿ ಜನರನ್ನು ನೂಕಿ ವಿಪ್ರಗಾಳಿಯನ್ನ ಬಿಟ್ಟು ವಿಷಗಾಳಿಯನ್ನ ಬಿಟ್ಟು ಕೊಲ್ಲಿಸುತ್ತಿದ್ದ. ಇದೇ ಅಲ್ಲದೆ ಸಾಮೂಹಿಕವಾಗಿ ಗುಂಡಿಟ್ಟು ಕೊಲ್ಲುವುದು, ಹೀಗೆ ಹಲವು ರೀತಿಯಲ್ಲಿ ನರಮೇಧವನ್ನು ಸಹ ಯಹೂದಿಗಳ ಮೇಲೆ ನಡೆಸಿದ. ಈ ರೀತಿಯಾಗಿ ಮಕ್ಕಳೆನ್ನದೆ, ಮಹಿಳೆಯರೆನ್ನದೆ, ಮುದುಕರೆನ್ನದೆ ಎಲ್ಲರನ್ನೂ ಸಹ ಸಾಮೂಹಿಕವಾಗಿ ಕೊಲ್ಲಲು ವಿಶೇಷವಾದಂತಹ ಪಡೆಗಳನ್ನು ರೂಪಿಸ್ತಾ ಇಡೀ ಪ್ರಭುತ್ವ ಯಂತ್ರವನ್ನ ನರಮೇಧ ನಡೆಸಲು ಬಳಸಿದ. ಜಗತ್ತನ್ನೇ ಗೆಲ್ಲಬೇಕೆಂಬ ಮತ್ತು ಜರ್ಮನ್ನರನ್ನ ಆರ್ಯ ಜನಾಂಗೀಯ ಶ್ರೇಷ್ಠತೆಯನ್ನ ಜಾರಿಗೊಳಿಸಬೇಕೆಂಬ ಮಹತ್ವಾಕಾಂಕ್ಷೆಯನ್ನ ಎರಡನೇ ಮಹಾಯುದ್ಧಕ್ಕೆ ಮುಖ್ಯ ಕಾರಣಗಳಲ್ಲಿ ಒಂದಾಯಿತು. ಹಿಟ್ಲರನ ಜನಾಂಗೀಯ ದ್ವೇಷದ ಅಧ್ಯಾಯವು ಯುದ್ಧದಲ್ಲಿ ಅವನ ಸಾವಿನೊಂದಿಗೆ ಅಂತ್ಯ ಆಯಿತು. ನಂತರ ಮುಸೋಲಿನಿ, ಈತ ಹಿಟ್ಲರ್ನಲ್ಲಿ ಸರ್ವಾಧಿಕಾರಿಯಾಗಿದ್ದ. ಮುಸೋಲಿನಿ ಇಟಲಿ, ಹಿಟ್ಲರನ ಸಮಕಾಲೀನ. ಇದೇ ಅವಧಿಯಲ್ಲಿ ಸರ್ವಾಧಿಕಾರಿಗಳ ಏಳಿಗೆಯಲ್ಲಿ ಜರ್ಮನಿಯಲ್ಲಿ ಹಿಟ್ಲರ್ ಸರ್ವಾಧಿಕಾರಿಯಾಗಿ ಏಳಿಗೆಯನ್ನು ಹೊಂದಿದ್ರೆ, ಇಟಲಿಯಲ್ಲಿ ಮುಸೋಲಿನಿ ಸರ್ವಾಧಿಕಾರಿಯಾಗಿ ಪ್ರವರ್ಧಮಾನಕ್ಕೆ ಬಂದ. 20ನೇ ಶತಮಾನದ ಆರಂಭದ ಯುರೋಪಿನಲ್ಲಿ ಮೂಡಿಬಂದಂತಹ ಸಾಮಾಜಿಕ ಚಳವಳಿಗಳು, ಮೊದಲ ಮಹಾಯುದ್ಧದ ದುಷ್ಪರಿಣಾಮಗಳು ಮತ್ತು ರಷ್ಯನ್ ಕ್ರಾಂತಿಯ ಹಿನ್ನೆಲೆಯಲ್ಲಿ ಪ್ರತಿಗಾಮಿ ರಾಜಕೀಯವಾಗಿ ಮುಸೋಲಿನಿ ಫ್ಯಾಸಿಸ್ಟ್ವಾದ ಬೆಳೆದು ಬಂತು. ಉಗ್ರ ರಾಷ್ಟ್ರೀಯವಾದ, ಪರಕೀಯ ಶಕ್ತಿಗಳ ಹಿಂಸೆಯ ವೈಭವೀಕರಣ, ಜನಾಂಗೀಯ ಶ್ರೇಷ್ಠತೆ, ಸಾಮ್ರಾಜ್ಯವಾದದ ವಿಸ್ತರಣೆ, ನರಮೇಧಗಳಿಗೆ ಬೆಂಬಲ ಇವು ಫ್ಯಾಸಿಸ್ಟ್ವಾದದ ಲಕ್ಷಣಗಳಾಗಿದ್ದವು. 1922ರಿಂದ 1943ರವರೆಗೆ ಇಟಲಿಯ ಪ್ರಧಾನಿಯಾಗಿದ್ದಂತಹ ಮುಸೋಲಿನಿ ರಾಷ್ಟ್ರೀಯ ಫ್ಯಾಸಿಸ್ಟ್ ಪಕ್ಷದ ಸ್ಥಾಪಕನಾಗಿದ್ದ. 1925ರಲ್ಲಿ ಇಟಲಿಯಲ್ಲಿ ಪ್ರಜಾಪ್ರಭುತ್ವ ವಿಸರ್ಜನೆಯನ್ನ ಮಾಡಿ ಕಾನೂನುಬದ್ಧವಾಗಿಯೇ ಸರ್ವಾಧಿಕಾರವನ್ನು ಪಡೆದುಕೊಂಡ. ತನ್ನ ಗುಪ್ತ ಪೊಲೀಸರ ಮುಖಾಂತರ ಎಲ್ಲ ರಾಜಕೀಯ ವಿರೋಧಿಗಳನ್ನ ನಾಶ ಮಾಡಿದ. ಕಾರ್ಮಿಕರ ಮುಷ್ಕರಗಳನ್ನ ನಿಷೇಧಿಸಿದ. ಏಕಪಕ್ಷ ಸರ್ವಾಧಿಕಾರವನ್ನ ಸ್ಥಾಪಿಸಿದಂತವನು ಮುಸೋಲಿನಿ ಆಗಿದ್ದ. ಹಿಟ್ಲರನ ಜೊತೆಗೂಡಿ ಎರಡನೇ ಮಹಾಯುದ್ಧದಲ್ಲಿ ಲಕ್ಷಾಂತರ ಜನ ಸಾವಿಗೆ 1945ರಲ್ಲಿ ಇವನನ್ನ ಹತ್ಯೆ ಮಾಡಲಾಯಿತು. ಈ ರೀತಿಯಾಗಿ ಹಿಟ್ಲರ್ ಮತ್ತೆ ಇಟಲಿಯಲ್ಲಿ ಅಸ್ತಿತ್ವಕ್ಕೆ ಬಂದಂತಹ ಸರ್ವಾಧಿಕಾರಿಗಳಾದಂತಹ ಮುಸೋಲಿನಿ ಇವರು ದೇಶವನ್ನ ಅಭಿವೃದ್ಧಿಪಡಿಸುವುದರ ಜೊತೆಗೆ ಸಾಕಷ್ಟು ತಪ್ಪುಗಳನ್ನು ಎಸಗಿದ್ರು. ಇವರು ಮಾಡಿದಂತಹ ತಪ್ಪುಗಳು ಆ ರಾಷ್ಟ್ರದಲ್ಲಿ ಇದ್ದಂತಹ ಪ್ರಜೆಗಳ ಮೇಲೆ ಪರಿಣಾಮವನ್ನು ಬೀರಿತು. ಕೇವಲ ಸಾಮ್ರಾಜ್ಯದಲ್ಲಿದ್ದಂತಹ ಒಂದು ಜನಾಂಗ ಶ್ರೇಷ್ಠ ಎಂದು ಪರಿಭಾವಿಸಿ ಉಳಿದಂತಹ ಜನಾಂಗವನ್ನ ಅಮಾನುಷವಾಗಿ ಹತ್ಯೆ ಮಾಡುವಂತಹ ಒಂದು ಪ್ರಕ್ರಿಯೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡ್ರು. ದೇಶವನ್ನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವುದರ ಬದಲಾಗಿ ಸಾರ್ವಜನಿಕರನ್ನ, ಪ್ರಜೆಗಳನ್ನ ಅಮಾನುಷವಾಗಿ ಹತ್ಯೆ ಮಾಡುವಂತಹ ನಿಟ್ಟಿನಲ್ಲಿ ಇವರು ಕ್ರಮಗಳು ಅಮಾನುಷವಾಗಿ, ಕ್ರೂರವಾಗಿ ಮುಂದುವರಿತಾವು. ಜೊತೆಗೆ ವಿಸ್ತರಣಾವಾದ, ವಸಾಹತುಶಾಹಿಗಳ ವಾದದಿಂದ ಸಾಮ್ರಾಜ್ಯವನ್ನ ವಿಸ್ತರಿಸುವಲ್ಲಿ ಯಶಸ್ವಿ ಪ್ರಯತ್ನವನ್ನ ಮಾಡಿದ್ರು. ಈ ಪ್ರಯತ್ನದಲ್ಲಿ ಕೆಲವೊಂದು ಯಶಸ್ವಿ ಆದರೂ ಸಹ ಕೆಲವು ಸೋಲುಗಳು ಸಹ ಉಂಟಾದ. ಈ ರೀತಿಯಾಗಿ ಜರ್ಮನಿಯಲ್ಲಿ ಅಸ್ತಿತ್ವಕ್ಕೆ ಬಂದಂತಹ ಹಿಟ್ಲರ್, ಇಟಲಿಯಲ್ಲಿ ಅಸ್ತಿತ್ವಕ್ಕೆ ಬಂದಂತಹ ಮುಸೋಲಿನಿ ಇವರ ಒಂದು ವಿಸ್ತರಣಾವಾದದ ನೀತಿ, ನಂತರ ವಸಾಹತುಶಾಹಿತ್ವ ಎರಡನೇ ಮಹಾಯುದ್ಧಕ್ಕೆ ಕಾರಣ ಆಯಿತು. ಇದರ ಪ್ರತಿಫಲವಾಗಿ ಸಾಲಿವಾಹನ ಶಕೆ 1939ರಿಂದ 1945ರವರೆಗೆ ಎರಡನೇ ಮಹಾಯುದ್ಧ ಪ್ರಾರಂಭ ಆಯಿತು. ಎರಡನೇ ಮಹಾಯುದ್ಧ ನಡೆಯಿತು. ಈ ಅವಧಿಯಲ್ಲಿ ವಿಶ್ವದ ಅನೇಕ ರಾಷ್ಟ್ರಗಳು ಈ ಯುದ್ಧದಲ್ಲಿ ಪಾಲ್ಗೊಂಡಿದ್ದು.
ಸರ್ವಾಧಿಕಾರಿಗಳು ಯುದ್ಧ ಮಾಡುವಂತಹ ಸಂದರ್ಭದಲ್ಲಿ ಕೆಲವರು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು, ಕೆಲವರು ಹತರಾದರು. ನಂತರ ಆ ಒಂದು ರಾಷ್ಟ್ರಗಳನ್ನ ಯುದ್ಧಕ್ಕೆ ಪ್ರಚೋದನೆಯನ್ನು ನೀಡಿದಂತಹ ಜರ್ಮನಿ ಮತ್ತು ಇಟಲಿಯ ರಾಷ್ಟ್ರಗಳು ಸೋಲನ್ನ ಅನುಭವಿಸಿದವು. ನಂತರ ಯುದ್ಧದ ಪರಿಣಾಮ ಸಾಕಷ್ಟು ವಿಶ್ವದ ರಾಷ್ಟ್ರಗಳು ಅನುಭವಿಸಿದವು. ಅನೇಕ ಜನರ ಮಾರಣವೂ ಸಹ ನಡೆಯಿತು. ಇಷ್ಟು ಇಲ್ಲಿ ಇಂದಿನ ಮೊದಲನೇ ಮಹಾಯುದ್ಧ, ಹಿಟ್ಲರ್ ಮತ್ತು ಮುಸೋಲಿನಿ ಸರ್ವಾಧಿಕಾರಿಗಳ ಏಳಿಗೆ. ಇದರ ಬಗ್ಗೆ ಇಂದಿನ ಅಧ್ಯಾಯದಲ್ಲಿ ಇಷ್ಟು ಸಾಕು. ಮುಂದಿನ ತರಗತಿಗಳಲ್ಲಿ ಎರಡನೇ ಮಹಾಯುದ್ಧ, ಅಮೆರಿಕದ ವಿಜಯ ಮುಂತಾದಂತಹ ವಿಷಯಗಳನ್ನು ಮುಂದಿನ ಭಾಗದಲ್ಲಿ ಅಭ್ಯಾಸವನ್ನು ಮಾಡೋಣ. ಧನ್ಯವಾದ.